ನೋಡಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಕಾಣ್ತಕ್ಕಂಥ ಹಸುಗಳು ಈಗ ಬರ ತಾಲೂಕು ಅಂತೇಳಿ ಘೋಷಣೆ ಆದಮೇಲೆ ಹನೂರು ತಾಲೂಕು LPS ಪ್ರಾಜೆಕ್ಟ್ನ ಎಪ್ಪಿಲೇಜ್ನಲ್ಲಿ ಸರಿಸುಮಾರು ಅಂದಾಜು 700ಕ್ಕಿಂತ ಹೆಚ್ಚು ದನಗಳು ಸೇರುತ್ತೆ. ಬಂದಂಥ ದನಗಳಿಗೆ ಪ್ರತಿದಿನ ಮೇವು ಪೂರೈಕೆ ಮಾಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದ್ದು, ಈ ಪೈಕಿ ಸರ್ಕಾರ ಮೇವು ಒದಗಿಸ್ತಾ ಇದ್ರು ಕೂಡ ಈ ದಿನ ಹಸುಗಳಿಗೆ ಮೇವು ಬಂದಿರೋದಿಲ್ಲ. ಸುಮಾರು ನೀವು ನೋಡ್ತಾ ಇದ್ದೀರಾ ಅಂದಾಜು 500-600 ಹಸುಗಳು ಬೆಳಗ್ಗೆಯಿಂದ 1000 ದನಗಳು ಕೂಡ ಇಲ್ಲಿ ಬಂದು ಮೇವಿಗೋಸ್ಕರ ಕಾದು ಇತ್ಕೊಂಡ ನಿತ್ರಾಣಗೊಂಡು ಈಗ ಎಲ್ಲವೂ ಕೂಡ ಮನೆಗೆ ತೆರಳುವಂಥ ಸಮಯ. ಇದುವರೆಗೂ ಕೂಡ ಯಾವ ಅಧಿಕಾರಿಗಳು ಕೂಡ ಇದಕ್ಕೆ ಮೇವಿನ ಬಗ್ಗೆ ಯಾರೂ ಕ್ರಮಗೊಂಡಿಲ್ಲ ಅಂತೇಳಿ ಸ್ಥಳೀಯ ಗ್ರಾಮಸ್ಥರುಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ಗ್ರಾಮಸ್ಥರಿಂದನೇ ಮಾಹಿತಿಯನ್ನು ತಗೊಳ್ಳೋಣ. ಹೇಳಿ ಸರ್, ಏನು ಸಮಸ್ಯೆ ಆಗಿದೆ ಸಿದ್ದರಾಮ ಶೆಟ್ಟರೆ? ಏನು 1000 ದನ ಇವೆ. 1000 ದನಿಲಿ ಒಬ್ಬರಿಗೂ ಸರಿಯಾಗಿ ಮೇವು ಬರ್ತಾ ಇಲ್ಲ. ಯಾವಾಗಿಂದ ಮೇವು ಬರ್ತಾ ಇಲ್ಲ? 2 ದಿನಕ್ಕೆ 3 ದಿನಕ್ಕೆ ಬರ್ತದೆ. 1 ದಿನಕ್ಕೆ ಬಂದ್ರೆ 1 ದಿನ ಬರಲ್ಲ. ಭಾರಿ ದನಗಳಿಗೆ ತುಂಬಾ ತೊಂದರೆ ಆಗಿರೋದ್ರಿಂದ ನೀರು ಸರಿಯಾಗಿಲ್ಲ, ಮೇವಿಲ್ಲ, ತೊಂದರೆ ಆಗಿರೋದ್ರಿಂದ ನಮಗೆ ಅಲಿತಾ ಇದ್ರು ಕೂಡ ಯಾರು ನಮ್ಮನ್ನ ಗಮನಿಸ್ತಾ ಇಲ್ಲ. ಡಾಕ್ಟರ್ ಕೇಳಿದ್ರೆ ತಹಸೀಲ್ದಾರ್ರಿಗೆ ಹೇಳಂತಾರೆ, ತಹಸೀಲ್ದಾರ್ರಿಗೆ ಹೇಳಿದ್ರೆ ಇದು ಇವು ಈಗ ಟೈಮ್ ಎಷ್ಟಾಗಿದೆ? ಈಗ 3 ಗಂಟೆ ಆಗಿದೆ. 3 ಗಂಟೆ ಆಗಿದೆ, ಇನ್ನೂ ಮೇವು ಬಂದಿಲ್ಲ. ಒಂದು 50 ಜನ ಇದ್ದೇವೆ ಇಲ್ಲಿ. 50 ಜನಕ್ಕೆ 1000 ದನಗಳು ಇಲ್ಲಿ ಕಾಯ್ಕೊಂಡಿದ್ದಾವೆ. ಬಾರಿ ಹರ್ಚ್ಕೊಂಡು ಮೇವಿಲ್ದೆ ಎಲ್ಲ ಹರ್ಚ್ಕೊಂಡು ಬಿದ್ದಿರೋವು ಎತ್ತಿರೋವು ಎಲ್ಲ ಬೇಕಾದಷ್ಟು ನೋವಿಲ್ಲ. ಈಗ ನಿಮ್ಗೆ ಏನ್ ಬೇಕಂತ ಕೇಳ್ತಾ ಇದ್ರಿ? ಈಗ ನಮ್ಗೆ ಹುಲ್ಲು ಬೇಕು, ತುಂಬಾ ಅರ್ಜೆಂಟ್ ಹುಲ್ಲು ಬೇಕಾಗಿ ನಮಗೆ ತೊಂದರೆ ಆಗಿರೋದ್ರಿಂದ ಹುಲ್ಲು ಕೇಳ್ತಾ ಇದ್ದೇವೋ, ಇನ್ನೇನೋ ಕುಡಿ ನೀರು ಕೇಳ್ತಾ ಇದ್ದೇವೋ ಅಷ್ಟೇನೆ, ಇನ್ನೇನು ಕೇಳ್ತಾ ಇಲ್ಲ ನಾವು. ನೀವು ಮಾತಾಡ್ತೀರಾ? ಮಾತಾಡಿ ಸರ್. ನಾತಿರಾಮ. ಹೇಳಿ, ಇಲ್ಲಿ ಎಷ್ಟು ದನಗಳು ಬರ್ತವೆ ಸರ್? ಇಲ್ಲಿಗೆ ಒಂದು 700 ಇಂದ 750 ಕಾಲ್ನಡೆ ಗಂಟೆ ಬರ್ತವೆ. ಯಾವ ಊರಿಂದ ಬರ್ತವೆ ಹಸುಗಳು? MS ದೊಡ್ಡಿ, VS ದೊಡ್ಡಿ, ಇದು ಈ ವಿಲೇಜು, F ವಿಲೇಜು ಮತ್ತೆ ಗ್ರಾಮಗಳಿಂದ ಒಟ್ಟು 750 ಕಾಲ್ನಡೆಗಳಿವೆ. ಹೌದು. ಇದರಲ್ಲಿ ಬೆಳಗ್ಗೆಯಿಂದ ಎಲ್ಲ ಕಡೆಗೂ ಮೇವು ಒದಗಿಸಿದ್ದಾರೆ. ಎಲ್ಲ ಗ್ರಾಮಗಳಿಗೂ ಮೇವು ಹೋಗಿದೆ. ಗ್ರಾಮಕ್ಕೂ ಬರ್ತದೆ. ನಮ್ಮ ಗ್ರಾಮಕ್ಕೆ ಮಾತ್ರ ಯಾವಾಗೂ ಕಳಿಸಿದ್ರೆ ಮೇವು ಕಮ್ಮಿ ಕಳಿಸ್ತಾರೆ. ದನಗಳಿಗೆ ಮೇವು ಸಾಕಾಗ್ತಾ ಇಲ್ಲ. ಅದ್ರಲ್ಲಿ ಒಂದಿನ ಕೊಟ್ರೆ ಒಂದಿವಸ ಹುಲ್ಲು ಕೊಡ್ತಾ ಇಲ್ಲ. ಇವತ್ತು ಮೇವು ಬಂದೇ ಇಲ್ಲ. ಬೆಳಗ್ಗೆಯಿಂದ ದನಗಳೆಲ್ಲ ಹಂಚ್ಕೊಂಡು ಎಲ್ಲ ನೋಡೋ ಕರು ಎಲ್ಲ ಮೇವಿಲ್ದೆ ನೀರಿಲ್ದೆ ಕಾಯ್ಕೊಂಡವೆ. ಇನ್ನು 3 ಗಂಟೆ ಆದ್ರೂ ಕೂಡ ಮೇವು ಬಂದಿಲ್ಲ. ಈಗ ನೀವು ಅಧಿಕಾರಿಗಳಿಗೂ ಮತ್ತು ಸರ್ಕಾರಕ್ಕೆ ಏನಂತ ಆಗ್ರಹ ಮಾಡ್ತೀರಾ? ಇವಾಗ ನಾವು ತಹಸೀಲ್ದಾರ್ಗೆ ಈಗ ಆಲ್ರೆಡಿ 3-4 ಸರಿ ಫೋನ್ ಮಾಡಿದ್ವಿ. ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ಡಾಕ್ಟರ್ ಕೇಳಂತಾರೆ, ತಹಸೀಲ್ದಾರ್ ಕೇಳಿದ್ರೆ ತಹಸೀಲ್ದಾರು ಅಲ್ಲಿಂದ ಅವ್ರಿಗೆ ಮಾಹಿತಿ ಇದೆ, ನಮ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಮೇವು ನೀವು ಸರಿಯಾದ ಸಮಯಕ್ಕೆ ಒದಗಿಸ್ಬೇಕಂತ ಆಗ್ರಹ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು. ನಾವು ಗ್ರಾಮದವರು. ನಾಳೆ ಊರು ಮುಚ್ಚಿ ಕಿತ್ಕೊಬರ್ತದೆ.